ಚುನಾವಣೆ ಹೊತ್ತಿನಲ್ಲಿ ಸಚಿವರ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಫ್ಘಾನಿಸ್ತಾನ ಆಗುತ್ತೆ ಅಂತ ಹೇಳಿದ್ದಾರೆ ಭೈರತಿ ಸುರೇಶ್. ಭಾರತ ಅಫ್ಘಾನಿಸ್ತಾನ ಆಗುತ್ತೆ ಅಂತ ಭೈರತಿ ಸುರೇಶ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಫ್ಘಾನಿಸ್ತಾನ ಆಗುತ್ತೆ ಅಂತೆ. ಬೆಂಗಳೂರಿನಲ್ಲಿ ಸಚಿವ ಭೈರತಿ ಸುರೇಶ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮ ಜಾತಿಗಳ ನಡುವೆ ತಂದಿಡ್ತಾರೆ. ಒಂದೇ ಒಂದು ಅಭಿವೃದ್ಧಿನೂ ಕೂಡ ಯೋಜನೆ ಹೇಳಲಿ ನೋಡೋಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಧರ್ಮ ಜಾತಿಗಳ ನಡುವೆ ತಂದಿಡ್ತಾರೆ ಬಿಜೆಪಿಯವರು. ಹೀಗಾಗಿ ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅಫ್ಘಾನಿಸ್ತಾನ ಆಗುತ್ತೆ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಸುಳ್ಳರು ಕಳ್ಳರು ಸೇರಿ ಮೈತ್ರಿ ಮಾಡಿಕೊಂಡಿದ್ದಾರೆ. ಉಂಡು ಹೋದ ಕೊಂಡು ಹೋದ ಅನ್ನೋ ರೀತಿ ಬಿಜೆಪಿ ಇದೆ. ಬಿಜೆಪಿ ಒಂದ್ ರೀತಿ ಜೋಕರ್ ಪಕ್ಷ ಅಂತ ಭೈರತಿ ಸುರೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ದೇಶದ ಜನಗಳ ಪಕ್ಷ. ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಈ ದೇಶಕ್ಕಾಗಿ ಕಾಂಗ್ರೆಸ್ ಕೊಟ್ಟಂತಹ ಸಾವಿರಾರು ಯೋಜನೆಗಳು ನಿಮ್ಗೆ ಗೊತ್ತಿರುವಂತದ್ದು. ಬರೀ ಬೂಟಾಟಿಕೆ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡ್ತಾ ಇರುವಂತಹ ದುಷ್ಟ ಪಕ್ಷ ಬಿಜೆಪಿ ಪಕ್ಷ. ದೇಶವನ್ನು ಒಡೆಯುತ್ತಾ ಇರುವಂತಹ ಪಕ್ಷ ಬಿಜೆಪಿ ಪಕ್ಷ. ಇಂತಹ ದುಷ್ಟ ಪಕ್ಷ, ಈ ದುಷ್ಟ ಪಕ್ಷದ ನಾಯಕರನ್ನ ನೀವು ಹೊರಗಡೆ ಇಟ್ಟು ಚುನಾವಣೆ ಮಾಡಬೇಕು ಬಂಧುಗಳೇ. ಇವತ್ತು ನಮ್ದು ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ಅಲ್ಲ. ಈ ಚುನಾವಣೆ ಭಾರತ ದೇಶದ ರಕ್ಷಣೆಯ ಬಗ್ಗೆ, ಭಾರತ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ. ಈ ಚುನಾವಣೆ ರೈತರ ಪರವಾದ ಚುನಾವಣೆ. ಈ ಚುನಾವಣೆ ಮಹಿಳೆಯರ ಪರವಾದ ಚುನಾವಣೆ. ಈ ನಾಲ್ಕು ನಾನು ವಿಚಾರಗಳು ಹೇಳಿದ್ನಲ್ಲ, ಇದರೆಲ್ಲ ವಿರುದ್ಧವಾಗಿರುವಂತಹ ಪಕ್ಷ ಬಿಜೆಪಿ ಪಕ್ಷ. ನೀವೇನಾದ್ರೂ ಈ ಸರ್ತಿ ನೀವೇನಾದ್ರೂ ಸ್ವಲ್ಪ ಯಾಮಾರಿ ಈ ಬಿಜೆಪಿ ಪಕ್ಷಕ್ಕೆ ಮತ್ತೊಂದ್ಸರಿ ಅವಕಾಶ ಮಾಡಿ ಕೊಟ್ರೆ ಇಡೀ ದೇಶ ನಾಶ ಆಗೋಗ್ತದೆ. ನಮ್ಮ ದೇಶನೂ ಅಫ್ಘಾನಿಸ್ತಾನನೋ ಇನ್ನೊಂದು ಯಾವುದೋ ಈ ಕೆಲವೆಲ್ಲ ಜಗಳ ಆಡುವಂತ ದೇಶಗಳು ಇರ್ತಾವಲ್ಲ, ಅಂತ ದೇಶಗಳಿಗೆ ಹಾಕ್ಬಿಡ್ತಾರೆ ನಮ್ಮ ದೇಶನ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ನಮ್ಮ ದೇಶವನ್ನ ಬೇರೆ ಯಾವ ದೇಶಕ್ಕೆ ಹೋಲಿಕೆ ಮಾಡ್ತಾರೆ ಅಂತ ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಇವ್ರು ಇಷ್ಟೆಲ್ಲ ತಿಳ್ಕೊಂಡಿರೋರು? ದಿವ್ಯ, ಚುನಾವಣೆಯ ಕಾವು ದಿನದಿಂದ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಮಾತಿನ ಕಾವು ಕೂಡ ದಿನದ ದಿನಕ್ಕೆ ರಂಗೇರ್ತಾ ಇದೆ ಚುನಾವಣೆಯಲ್ಲಿ. ಹೀಗಾಗಿ ಸಹಜವಾಗಿ ಆಡಳಿತ ಮತ್ತೆ ವಿಪಕ್ಷಗಳ ನಡುವೆ ಒಂದಷ್ಟು ವಾಕ್ಸಮರವು ಕೂಡ ಜೋರಾಗಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಭೈರತಿ ಸುರೇಶ್ ಅವರು ಪ್ರೊಫೆಸರ್ ರಾಜೀವ್ ಗೌಡ ಅವರು ನಾಮಪತ್ರ ಸಲ್ಲಿಕೆಯ ಸಮಾವೇಶದಲ್ಲಿ ಭಾಗವಹಿಸಿದಂತ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗಾಗಲೇ 2 ಬಾರಿ ನೀವು ಮೋದಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದೀರಾ, ಆದ್ರೆ ಏನೆಲ್ಲ ಅಚಾತುರ್ಯಗಳು ಆದವು ಅನ್ನುವಂಥದ್ದು ಕೂಡ ನಿಮ್ಮ ಕಣ್ಣು ಮುಂದಿದೆ. ಒಂದು ವೇಳೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಭಾರತವನ್ನ ಮತ್ತೊಂದು ಪಾಕಿಸ್ತಾನವೋ ಮತ್ತೊಂದು ಅಫ್ಘಾನಿಸ್ತಾನವೋ ಯಾವೆಲ್ಲ ಬಡ ದೇಶಗಳಿದಾವೆ ಆ ದೇಶಗಳ ಸಾಲಿನಲ್ಲಿ ತರ್ತಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಹೇಳಿಕೆಗೆ ಬಿಜೆಪಿಯ ಪ್ರತಿಕ್ರಿಯೆಗಳು ಯಾವ ರೀತಿ ಆಗಿರ್ತವೆ, ಈ ಹೇಳಿಕೆಯನ್ನ ಕೇವಲ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಯಾವ ರೀತಿಯಾಗಿ ಬಿಜೆಪಿ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಮೋದಿ ಅವರನ್ನ ಟಾರ್ಗೆಟ್ ಮಾತನಾಡಿದಂತ ಒಂದು ಸಂದರ್ಭದಲ್ಲಿ ಅದನ್ನ ಪ್ರಮುಖ ಅಸ್ತ್ರವಾಗಿ ಸಹಜವಾಗಿ ಬಿಜೆಪಿ ಅವರು ಮಾಡ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಕರೆದಿರುವಂತಹ ಒಂದು ಸುದ್ದಿಗೋಷ್ಠಿಯು ಕೂಡ ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.